ಇವತ್ತೊಂದು ಹಲ್ವ ಮಾಡಿದ್ದೆ. ಎಂಥ ರುಚಿ ಇತ್ತು ಅಂದರೆ ಇದು ಏನರಿಂದ ಮಾಡಿದ್ದೀವಿ ಅಂತ ಹೇಳಿ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಬಾಯಲ್ಲಿ ಇಟ್ಟರಂತೂ ಕರಗೆ ಹೋಗುತ್ತೆ, ಅಷ್ಟು ಚೆಂದ ಇದೆ. ಇದು ಸಿಂಪಲ್ ರೆಸಿಪಿ. ಎಲ್ರಿಗೂ ನಮಸ್ಕಾರ, ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಬೀಜದಿಂದ ರುಚಿಯಾಗಿರೋ ಹಲ್ವ ಮಾಡಿದ್ದೀನಿ. ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು 20 ಹಲಸಿನ ಬೀಜ ಇದ್ದರೆ ಒಂದು 7-8 ಜನ ತಿನ್ನೋವಷ್ಟು ಹಲ್ವ ಆಗುತ್ತೆ. ಹಲಸಿನ ಬೀಜನ ಹಲಸಿನಣ್ಣಿಂದ ಬಿಡಿಸಿ ಒಂದು 5-6 ದಿನ ಆಗಿದೆ ಅಷ್ಟೇ, ತುಂಬ ಒಣಗಿಲ್ಲ. ಮೇಲ್ಗಡೆ ಈ ಬಿಳಿ ಸಿಪ್ಪೆ ಮಾತ್ರ ಒಣಗಿದೆ. ಇದನ್ನು ಒಂದು ಸಾರಿ ಈ ಕಲ್ಲಿನಲ್ಲೇನಾದರೂ ಕುಟ್ಟಿದರೆ ಸ್ವಲ್ಪ ಓಪನ್ ಆಗುತ್ತೆ, ಆಗ ಸಿಪ್ಪೆ ಬಿಡಿಸೋದು ಈಸಿ ಆಗುತ್ತೆ. ಹಲಸಿನ ಬೀಜ ಏನಾದರೂ ತುಂಬ ಒಣಗಿದರೆ ಈ ಥರ ಕುಟ್ಟಿ ಸಿಪ್ಪೆ ಬಿಡಿಸಿದ ಮೇಲೆ ಒಂದು 5-6 ಗಂಟೆ ನೀರಿನಲ್ಲಿ ನೆನೆಸಿ ಆಮೇಲೆ ಹಲ್ವ ಮಾಡಲಿಕ್ಕೆ ಬಳಸಬೇಕು. ನಾನಿಲ್ಲಿ ಬಳಸ್ತಿರೋ ಹಲಸಿನ ಬೀಜ ತುಂಬ ಒಣಗಿಲ್ಲ, ಹಾಗಾಗಿ ಒಂದು ಸಾರಿ ಕಲ್ಲಿನಲ್ಲಿ ಕುಟ್ಟಿದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ ಮತ್ತು ಹಲಸಿನ ಬೀಜನೂ ಸ್ವಲ್ಪ ಓಪನ್ ಆಗುತ್ತೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ತಿದ್ದೀನಿ. ನಾನು ತೊಗೊಂಡಿರೋ ಹಲಸಿನ ಬೀಜ ಒಂದು ಬಟ್ಲಷ್ಟಿದೆ. ಇದನ್ನು ಪುಡಿ ಮಾಡಬೇಕಷ್ಟೇ, ನೀರು ಹಾಕಿ ರುಬ್ಬಬಾರ್ದು. ಸಣ್ಣ ರವೆಯಷ್ಟು ಇದು ಪುಡಿ ಆಗಬೇಕು. ಇದನ್ನು ಒಂದು ಬಟ್ಲಿಗೆ ಹಾಕ್ಕಂತಿದ್ದೀನಿ. ಸುಮಾರು 1 ಬಟ್ಲಷ್ಟು ಹಲಸಿನ ಬೀಜದ ಪುಡಿ ಸಿಕ್ತು. ನೆನೆಸಿರೋ ಹಲಸಿನ ಬೀಜನ ಪುಡಿ ಮಾಡ್ಕೊಳ್ಳೋದಕ್ಕೆ ನೀರಿನ ಅಂಶನ ಸ್ವಲ್ಪ ಒರೆಸಿ ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ರಿ. ಈಗ ಒಂದು ಬಾಣಲಿಗೆ 1 ಬಟ್ಲು ತುಪ್ಪ ಹಾಕಿ ಕಾಯ್ಲಿಕ್ಕಿಟ್ಟಿದ್ದೀನಿ. ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಚಿರೋಟಿ ರವೆ ಉಪಯೋಗಿಸ್ತಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ, ಆಗಲೇ ಹಾಕಬೇಕು. ತುಂಬ ಕಾದ್ಮೇಲೆ ಹಾಕಿದರೆ ತಕ್ಷಣ ರವೆ ಕಪ್ಪಾಗುತ್ತೆ. ಈಗ ಅದೇ ಬಟ್ಲ ಅಳತೆನಲ್ಲಿ 3/4 ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ. ಈ ಎರಡನ್ನೂ ಸ್ವಲ್ಪ ಹೊತ್ತು ಅಂದರೆ ಒಂದು 30 ಸೆಕೆಂಡು ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಗಂಟಾಗ್ದಂಗೆ ತುಪ್ಪದಲ್ಲಿ ಚೆನ್ನಾಗಿ ಹೊಂದ್ಕೊತಾ ಇದೆ. ಈಗ ಇದಕ್ಕೆ ಹಲಸಿನ ಬೀಜದ ಪೌಡ್ರ್ ಹಾಕ್ತಿದ್ದೀನಿ. ಈಗ ನಿಧಾನವಾಗಿ ಇದನ್ನೆಲ್ಲ ತಿರುಗಿಸ್ಬೇಕು. ಇದನ್ನು ನಿಧಾನವಾಗಿ ಸಣ್ಣೂರಿನಲ್ಲಿ ಚೆನ್ನಾಗಿ ಉರಿಬೇಕು. ಸುಮಾರು ಒಂದು 5-6 ನಿಮಿಷ ಟೈಮ್ ತೊಗೊಳುತ್ತೆ. ಒಂದೇ ಸಾರಿ ಉರಿ ಜಾಸ್ತಿ ಮಾಡಿ ಉರಿಯೋಕ್ಕೋದ್ರೆ ಇದೆಲ್ಲ ಬೇಗ ಕಪ್ಪಾಗುತ್ತೆ. ನಿಧಾನವಾಗಿ ಸಣ್ಣೂರಿನಲ್ಲಿ ಉರಿತಾ ಇರಬೇಕು. ಬಣ್ಣ ಬದಲಾಗ್ತಾ ಇದೆ ಮತ್ತು ಒಳ್ಳೆ ಪರಿಮಳನೂ ಬರ್ತಾ ಇದೆ. ಹಲಸಿನ ಬೀಜದಲ್ಲಿ ಸುಮಾರು ವೆರೈಟಿ ಅಡುಗೆಗಳ್ನ ಮಾಡ್ತಾರೆ. ಇದನ್ನು ನೋಡೋಣ ಅಂತೇಳಿ ಹೊಸ್ದಾಗಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಬಣ್ಣನೂ ಬದಲಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ 3 ಲೋಟದಷ್ಟು ಹಾಲು ಹಾಕ್ತಿದ್ದೀನಿ. ನಾನು ಹಲಸಿನ ಬೀಜನ ಯಾವ ಬಟ್ಲಲ್ಲಿ ತೊಗೊಂಡಿದ್ದೀನೋ ಎಲ್ಲ ಸಾಮಗ್ರಿಗಳನ್ನು ಅದೇ ಬಟ್ಲಲ್ಲಿ ಅಳತೆ ಮಾಡಿ ಹಾಕ್ತಾಯಿದ್ದೀನಿ. ಸಾಧ್ಯ ಆದಷ್ಟು ಗಟ್ಟಿ ಹಾಲನ್ನು ಬಳಸಿ. ಈ ಹಲ್ವಕ್ಕೆ ನೀರನ್ನು ಬಳಸ್ತಾ ಇಲ್ಲ. ಸ್ವಲ್ಪ ಹಾಲು ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಕಡಿಮೆ ಮಾಡಬೇಡಿ. ಕಡಿಮೆ ಆದರೆ ಏನಾಗುತ್ತೆ, ಈ ಹಲಸಿನ ಬೀಜ ಎಲ್ಲ ನೀಟಾಗಿ ಬೇಯಲ್ಲ. ಹಾಲು ಹಾಕಿದ ಮೇಲೆ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇನು ತುಂಬ ಟೈಮ್ ತೊಗೊಳಲ್ಲ, ಬೇಗ ಬೆಂದ್ಬಿಡುತ್ತೆ. ಹಲಸಿನ ಬೀಜದಲ್ಲಿ ತುಂಬ ಪೌಷ್ಟಿಕಾಂಶಗಳಿರುತ್ತೆ. ಹಾಗಾಗಿ ಇದನ್ನು ವೇಸ್ಟ್ ಮಾಡ್ದಂಗೆ ಅಡುಗೆಗಳಲ್ಲಿ ಬಳಸಿ ತಿಂದರೆ ಒಳ್ಳೆಯದು. ನಮ್ಮ ಹಳ್ಳಿಗಳಲ್ಲೆಲ್ಲ ವೆರೈಟಿ ಮಾಡಲಿಲ್ಲ ಅಂದ್ರೂ ಹಾಗೆ ಸುಟ್ಕೊಂಡು ಇಲ್ಲ ಸಾರೊಳಗೆ ಬೇಯಿಸ್ಕೊಂಡು ತಿಂತಾಯಿದ್ರು. ಇದೆಲ್ಲ ಚೆನ್ನಾಗಿ ಬೇಯ್ತಿದೆ. ಇನ್ನೊಂದು 2 ನಿಮಿಷ ಇದು ಬೇಯಬೇಕು. ಹಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಬೆಂದಿದೆ. ಈಗ ಬೇಕಾದ್ರೆ ಒಂದು ಸ್ವಲ್ಪ ತಿಂದು ನೋಡಿರಿ. ಅದರಲ್ಲಿ ಏನಾದರೂ ಹಲಸಿನ ಬೀಜ ಇನ್ನೂ ಬೆಂದಿಲ್ಲ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಬೇಯಿಸಬೇಕು. ಇದನ್ನೊಂದು ಸಾರಿ ಮಾಡ್ಕೊಂಡು ತಿಂದು ನೋಡಿ. ನಿಜವಾಗ್ಲೂ ಯಾರೂ ಒಂದು ಹಲಸಿನ ಬೀಜನೂ ವೇಸ್ಟ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಗೆಸ್ಟ್ಗಳು ಬಂದಾಗಲೂ ಮಾಡಿಕೊಡ್ಬೋದು. ಈಗ ಇದಕ್ಕೆ 2 ಕಪ್ನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಕಡಲೆ ಹಿಟ್ಟು, ಚಿರೋಟಿ ರವೆ ಮತ್ತು ಹಲಸಿನ ಬೀಜದ ಪೌಡ್ರು ಎಲ್ಲ ಸೇರಿ 2 ಲೋಟ ಆಗಿತ್ತು. ಅದಕ್ಕೆ ಸಮನಾಗಿ 2 ಲೋಟದಷ್ಟು ಸಕ್ಕರೆ ಹಾಕಿದರೆ ಸಾಕು. ಇದು ಹದವಾಗಿದೆ ಸಿಹಿ. ನಿಮ್ಗೆ ಇನ್ನೂ ತುಂಬ ಸಿಹಿ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ಹಾಕ್ಕೊಳ್ರಿ. ಇಲ್ಲ ಸಿಹಿ ಕಡಿಮೆ ಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ಸಕ್ಕರೆ ಕಡಿಮೆ ಮಾಡಿ. ಈಗ ನಾನು ತೋರಿಸ್ತಿರೋ ಅಳತೆನಲ್ಲಿ ಸಿಹಿ ಹದವಾಗಿ ಚೆನ್ನಾಗಿದೆ.
ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಮತ್ತೆ ಈ ಹಲ್ವ ತೆಳ್ಳಗಾಗುತ್ತೆ. ಅದೆಲ್ಲ ಗಟ್ಟಿ ಆಗೋ ತನಕನೂ ಇದನ್ನು ಬೇಯಿಸಬೇಕು. ಸ್ಟೀಲ್ ಬಾಣಲಿ ಅಥವಾ ಕಬ್ಬಿಣದ ಬಾಣಲಿ ಉಪಯೋಗಿಸಿದರೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ನಿಧಾನವಾಗಿ ಸಕ್ಕರೆ ಕರಿದಂಗೆ ತೆಳು ಆಗ್ತಾ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದನ್ನು ಮಾಡಿ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳ್ದಂಗೆ ಕೊಟ್ಟಿದ್ದೆ. ಯಾರಿಗೂ ಇದು ಹಲಸಿನ ಬೀಜದ ಹಲ್ವಾ ಅಂತ ಗೊತ್ತೇ ಆಗಲಿಲ್ಲ. ತಿಂದ ಮೇಲೆ ಹೇಳ್ದೆ ಇದು ಹಲಸಿನ ಬೀಜದ್ದು ಅಂತ. ಹಲಸಿನ ಬೀಜದಲ್ಲಿ ಹೇರಳವಾಗಿ ವಿಟಮಿನ್ಸ್ ಇರುತ್ತೆ, ಫೈಬರ್ಸ್ ಇರುತ್ತೆ, ಪ್ರೋಟೀನ್ಸು ಹೇರಳವಾಗಿರುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರೋಟೀನ್ಸು ಹೇರಳವಾಗಿರೋದ್ರಿಂದ ತೂಕ ಇಳಿಸ್ಕೊಳ್ಳಿಕ್ಕೂ ಒಳ್ಳೆಯದು. ಮಾರ್ಕೆಟಲ್ಲಿ ಹೇರಳವಾಗಿ ಹಲಸಿನಣ್ಣು ಸಿಗ್ತಿದೆ, ಹಣ್ಣು ತಿಂದು ಅದ್ರ ಬೀಜ ಯೂಸ್ ಮಾಡ್ಕೊಳ್ರಿ. ಈಗಿದು ಬೆಂದು ತಳ ಬಿಡ್ತಿದೆ ಮತ್ತು ಸುತ್ತ ಎಣ್ಣೆ ಬರ್ತಿದೆ ನೋಡಿರಿ. ಈಗ ಇದಕ್ಕೆ ಒಂದು 10 ಕಾಳಿನಷ್ಟು ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ತಿದ್ದೀನಿ. ಇದಕ್ಕೆ ನಿಮ್ಗೆ ಇಷ್ಟ ಬಂದಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಇಲ್ದಿದ್ರೂ ಚೆನ್ನಾಗಿರುತ್ತೆ, ಆದರೆ ಡ್ರೈ ಫ್ರೂಟ್ಸು ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಡ್ರೈ ಫ್ರೂಟ್ಸ್ನೂ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇಷ್ಟು ಮಾಡಿದರೆ ಹಲಸಿನ ಬೀಜದ ಹಲ್ವಾ ರೆಡಿ ಆಯಿತು. ನಾನು ಈಗಾಗಲೇ ಹಲಸಿನ ಬೀಜದ ಉಂಡೆ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿ ಸಿಕ್ಕುತ್ತೆ, ಬೇಕಿದ್ರೆ ನೋಡಿ. ಈ ಹಲ್ವನ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕೋ ಅಷ್ಟು ವೀಡಿಯೋಗಳ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡಲಿಕ್ಕೆ ಈಸಿ ಆಗುತ್ತೆ. ಈ ಹಲಸಿನ ಬೀಜದ ಹಲ್ವನ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.